ಕೊಟ್ಟಿದ್ದಾರೆ. ಇವತ್ತು ಮೂಡ ಇದರಲ್ಲಿ ಯಾವ ರೀತಿ ಅವರ ಧರ್ಮಪತ್ನಿಯವರಿಗೆ ಇವತ್ತೊಂದು ದಿವಸ ಈ ಭೂಮಿ ಬಂದಿದೆ ಮತ್ತು ಯಾವ ಕಾಲದಲ್ಲಿ ಇದಕ್ಕೆಲ್ಲನೂ ಕೂಡ ಈ ಪರ್ಯಾಯ ಸೈಟ್ ಪೆನ್ ಕೊಡಬೇಕು, ಅದು ಬಿಜೆಪಿ ಕಾಲದಲ್ಲೇ ಆಗಿರುವಂತಹದ್ದು ಮತ್ತು ಇದನ್ನ ಕೊಟ್ಟಿರೋದು ಕೂಡ ಬಿಜೆಪಿ ಕಾಲದಲ್ಲಿ. ಹಾಗೆ ಪ್ರಶ್ನೆ ಮಾಡಿದ್ರೆ ಕೊಡುವಾಗ ಇವರಿಗೆ ಅರ್ಥ ಆಗ್ಬೇಕಾಗಿತ್ತಲ್ಲ ತಪ್ಪುಗಳಾಗಿದ್ರೆ. ಹೀಗಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳೋದು ಕೇವಲ ಇದೊಂದು ರಾಜಕೀಯ ಸ್ಟಂಟ್. ಇದು ಇವರು ಹಿಂದೆ ಸಿಬಿಐ ಅಂದ್ಮೇಲೆ ಇವ್ರು ಯಾವಾಗ ಕೊಟ್ಟಿದ್ರು? ಇವ್ರ ಸರ್ಕಾರಗಳಿದ್ದಾಗ ಸಿಬಿಐ ಅಂದ್ಮೇಲೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಇದ್ರು. ನಮ್ಮ ಸರ್ಕಾರ ಇದ್ದಾಗ ನಾವು 7-8 ಕೇಸ್ಗಳನ್ನ ಇವತ್ತು ದಿವಸ ನಾವು ಸಿಬಿಐ ಕೊಟ್ಟಿದ್ದೀವಿ. ಇವರು ಒಂದೇ ಒಂದು ಕೇಸ್ ಇವ್ರು ಸಿಬಿಐ ಇವ್ರು ಕೊಟ್ಟಿಲ್ಲ ಇವತ್ತು ದಿವಸ. ಈಗ ಸಿಬಿಐ ಬಗ್ಗೆ ಮಾತಾಡ್ತಾರೆ. ಈಗೇನಾಗಿದೆ ತಮ್ಗೆ ಗೊತ್ತಿದೆ, ಈ ಇಲೆಕ್ಟ್ರಲ್ ಬಾಂಡ್ಸ್ ನಲ್ಲಿ ಚಂದ್ರಚೂಡ್ ಅವರು ಮೊನ್ನೆ ಏನು ಈ ಇಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಎನ್ಕ್ವೈರಿಗೆ ಇದು ಮಾಡಿದ್ರು. ಅವಾಗ ಎಲ್ಲ ಇವರು ಇಡಿ, ಸಿಬಿಐ, ಇನ್ಕಮ್ ಟ್ಯಾಕ್ಸ್ ಎಲ್ಲ ಇವರು ಹೂರಣ ಹೊರಗೆ ಬಿದ್ದಿದೆ. ಒಂದ್ ಕಡೆ ಇಡಿ ರೇಡ್ ಆಗ್ತದೆ, ಈ ಕಡೆ ಹಣ ಜಮಾ ಆಗ್ತದೆ, ಇಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ. ಒಂದ್ ಕಡೆ ಸಿಬಿಐ ಕೇಸ್ ಆಗುತ್ತೆ, ಇನ್ನೊಂದ್ ಕಡೆ ಹಣ ಇಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ. ಒಂದ್ ಕಡೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತದೆ, ಈ ಕಡೆ ಇಲೆಕ್ಟ್ರಲ್ ಬಾಂಡ್ಸ್ ಖರೀದಿ ಆಗ್ತದೆ. ಇದಕ್ಕೆ ಉತ್ತರ ಕೊಡ ಅಂತ ಹೇಳ್ರಿ ಅವ್ರ ವಿರೋಧ ಪಕ್ಷದವ್ರಿಗೆ. ಯಾಕೆ ಸಿಬಿಐ ರೇಡ್ ಆದ್ಮೇಲೆ, ಇಡಿ ರೇಡ್ ಆದ್ಮೇಲೆ, ಇನ್ಕಮ್ ಟ್ಯಾಕ್ಸ್ ರೇಡ್ ಆದ್ಮೇಲೆ ಇಲ್ಲಿ ಇಲೆಕ್ಟ್ರಲ್ ಬಾಂಡ್ಸ್ ಯಾಕೆ ಖರೀದಿ ಮಾಡಿದ್ರು? ಇದು ದೇಶದ ಒಂದು ದೊಡ್ಡ ಹಗರಣ ಇಲೆಕ್ಟ್ರಲ್ ಬಾಂಡ್ಸ್. ಮತ್ತು ಅದೆಲ್ಲದಕ್ಕೂ ಕೂಡ ಸಾಕ್ಷಿ ಇದೆ, ಯಾವುದು ಕೂಡ ಮುಚ್ಚಿಮರೆ ಇಲ್ಲ, ಪ್ರೂಫ್ ಇದೆ. ಸಿಬಿಐ ರೇಡು ಇಲೆಕ್ಟ್ರಲ್ ಬಾಂಡ್ಸ್, ಇನ್ಕಮ್ ಟ್ಯಾಕ್ಸ್ ರೇಡು ಇಲೆಕ್ಟ್ರಲ್ ಬಾಂಡ್ಸ್, ಇಡಿ ರೇಡು ಇನ್ಕಮ್ ಬಾಂಡ್ಸ್. ಇದಕ್ಕೆ ಉತ್ತರ ಕೊಡ ಅಂತ ಹೇಳ್ರಿ ನಿಮಗೆ ಬಿಜೆಪಿ ಅವರಿಗೆ. ಕೇವಲ ರಾಜ್ಯ ಅಲ್ಲ, ರಾಷ್ಟ್ರದವ್ರಿಗೂ ಕೂಡ ಇದಕ್ಕೆ ಉತ್ತರ ಕೊಡ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇವತ್ತು ಮೂಡ ಇದರಲ್ಲಿ ಯಾವ ರೀತಿ ಅವರ ಧರ್ಮಪತ್ನಿಯವರಿಗೆ ಇವತ್ತೊಂದು ದಿವಸ ಈ ಭೂಮಿ ಬಂದಿದೆ ಮತ್ತು ಯಾವ ಕಾಲದಲ್ಲಿ ಇದಕ್ಕೆಲ್ಲನೂ ಕೂಡ ಈ ಪರ್ಯಾಯ ಸೈಟ್ ಪೆನ್ ಕೊಡಬೇಕು, ಅದು ಬಿಜೆಪಿ ಕಾಲದಲ್ಲೇ ಆಗಿರುವಂತಹದ್ದು ಮತ್ತು ಇದನ್ನ ಕೊಟ್ಟಿರೋದು ಕೂಡ ಬಿಜೆಪಿ ಕಾಲದಲ್ಲಿ. ಹಾಗೆ ಪ್ರಶ್ನೆ ಮಾಡಿದ್ರೆ ಕೊಡುವಾಗ ಇವರಿಗೆ ಅರ್ಥ ಆಗ್ಬೇಕಾಗಿತ್ತಲ್ಲ ತಪ್ಪುಗಳಾಗಿದ್ರೆ. ಹೀಗಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳೋದು ಕೇವಲ ಇದೊಂದು ರಾಜಕೀಯ ಸ್ಟಂಟ್. ಇದು ಇವರು ಹಿಂದೆ ಸಿಬಿಐ ಅಂದ್ಮೇಲೆ ಇವ್ರು ಯಾವಾಗ ಕೊಟ್ಟಿದ್ರು? ಇವ್ರ ಸರ್ಕಾರಗಳಿದ್ದಾಗ ಸಿಬಿಐ ಅಂದ್ಮೇಲೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಇದ್ರು. ನಮ್ಮ ಸರ್ಕಾರ ಇದ್ದಾಗ ನಾವು 7-8 ಕೇಸ್ಗಳನ್ನ ಇವತ್ತು ದಿವಸ ನಾವು ಸಿಬಿಐ ಕೊಟ್ಟಿದ್ದೀವಿ. ಇವರು ಒಂದೇ ಒಂದು ಕೇಸ್ ಇವ್ರು ಸಿಬಿಐ ಇವ್ರು ಕೊಟ್ಟಿಲ್ಲ ಇವತ್ತು ದಿವಸ. ಈಗ ಸಿಬಿಐ ಬಗ್ಗೆ ಮಾತಾಡ್ತಾರೆ. ಈಗೇನಾಗಿದೆ ತಮ್ಗೆ ಗೊತ್ತಿದೆ, ಈ ಇಲೆಕ್ಟ್ರಲ್ ಬಾಂಡ್ಸ್ ನಲ್ಲಿ ಚಂದ್ರಚೂಡ್ ಅವರು ಮೊನ್ನೆ ಏನು ಈ ಇಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಎನ್ಕ್ವೈರಿಗೆ ಇದು ಮಾಡಿದ್ರು. ಅವಾಗ ಎಲ್ಲ ಇವರು ಇಡಿ, ಸಿಬಿಐ, ಇನ್ಕಮ್ ಟ್ಯಾಕ್ಸ್ ಎಲ್ಲ ಇವರು ಹೂರಣ ಹೊರಗೆ ಬಿದ್ದಿದೆ. ಒಂದ್ ಕಡೆ ಇಡಿ ರೇಡ್ ಆಗ್ತದೆ, ಈ ಕಡೆ ಹಣ ಜಮಾ ಆಗ್ತದೆ, ಇಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ. ಒಂದ್ ಕಡೆ ಸಿಬಿಐ ಕೇಸ್ ಆಗುತ್ತೆ, ಇನ್ನೊಂದ್ ಕಡೆ ಹಣ ಇಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ. ಒಂದ್ ಕಡೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತದೆ, ಈ ಕಡೆ ಇಲೆಕ್ಟ್ರಲ್ ಬಾಂಡ್ಸ್ ಖರೀದಿ ಆಗ್ತದೆ. ಇದಕ್ಕೆ ಉತ್ತರ ಕೊಡ ಅಂತ ಹೇಳ್ರಿ ಅವ್ರ ವಿರೋಧ ಪಕ್ಷದವ್ರಿಗೆ. ಯಾಕೆ ಸಿಬಿಐ ರೇಡ್ ಆದ್ಮೇಲೆ, ಇಡಿ ರೇಡ್ ಆದ್ಮೇಲೆ, ಇನ್ಕಮ್ ಟ್ಯಾಕ್ಸ್ ರೇಡ್ ಆದ್ಮೇಲೆ ಇಲ್ಲಿ ಇಲೆಕ್ಟ್ರಲ್ ಬಾಂಡ್ಸ್ ಯಾಕೆ ಖರೀದಿ ಮಾಡಿದ್ರು? ಇದು ದೇಶದ ಒಂದು ದೊಡ್ಡ ಹಗರಣ ಇಲೆಕ್ಟ್ರಲ್ ಬಾಂಡ್ಸ್. ಮತ್ತು ಅದೆಲ್ಲದಕ್ಕೂ ಕೂಡ ಸಾಕ್ಷಿ ಇದೆ, ಯಾವುದು ಕೂಡ ಮುಚ್ಚಿಮರೆ ಇಲ್ಲ, ಪ್ರೂಫ್ ಇದೆ. ಸಿಬಿಐ ರೇಡು ಇಲೆಕ್ಟ್ರಲ್ ಬಾಂಡ್ಸ್, ಇನ್ಕಮ್ ಟ್ಯಾಕ್ಸ್ ರೇಡು ಇಲೆಕ್ಟ್ರಲ್ ಬಾಂಡ್ಸ್, ಇಡಿ ರೇಡು ಇನ್ಕಮ್ ಬಾಂಡ್ಸ್. ಇದಕ್ಕೆ ಉತ್ತರ ಕೊಡ ಅಂತ ಹೇಳ್ರಿ ನಿಮಗೆ ಬಿಜೆಪಿ ಅವರಿಗೆ. ಕೇವಲ ರಾಜ್ಯ ಅಲ್ಲ, ರಾಷ್ಟ್ರದವ್ರಿಗೂ ಕೂಡ ಇದಕ್ಕೆ ಉತ್ತರ ಕೊಡ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇವತ್ತು ಮೂಡ ಇದರಲ್ಲಿ ಯಾವ ರೀತಿ ಅವರ ಧರ್ಮಪತ್ನಿಯವರಿಗೆ ಇವತ್ತೊಂದು ದಿವಸ ಈ ಭೂಮಿ ಬಂದಿದೆ ಮತ್ತು ಯಾವ ಕಾಲದಲ್ಲಿ ಇದಕ್ಕೆಲ್ಲನೂ ಕೂಡ ಈ ಪರ್ಯಾಯ ಸೈಟ್ ಪೆನ್ ಕೊಡಬೇಕು, ಅದು ಬಿಜೆಪಿ ಕಾಲದಲ್ಲೇ ಆಗಿರುವಂತಹದ್ದು ಮತ್ತು ಇದನ್ನ ಕೊಟ್ಟಿರೋದು ಕೂಡ ಬಿಜೆಪಿ ಕಾಲದಲ್ಲಿ. ಹಾಗೆ ಪ್ರಶ್ನೆ ಮಾಡಿದ್ರೆ ಕೊಡುವಾಗ ಇವರಿಗೆ ಅರ್ಥ ಆಗ್ಬೇಕಾಗಿತ್ತಲ್ಲ ತಪ್ಪುಗಳಾಗಿದ್ರೆ. ಹೀಗಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳೋದು ಕೇವಲ ಇದೊಂದು ರಾಜಕೀಯ ಸ್ಟಂಟ್. ಇದು ಇವರು ಹಿಂದೆ ಸಿಬಿಐ ಅಂದ್ಮೇಲೆ ಇವ್ರು ಯಾವಾಗ ಕೊಟ್ಟಿದ್ರು? ಇವ್ರ ಸರ್ಕಾರಗಳಿದ್ದಾಗ ಸಿಬಿಐ ಅಂದ್ಮೇಲೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಇದ್ರು. ನಮ್ಮ ಸರ್ಕಾರ ಇದ್ದಾಗ ನಾವು 7-8 ಕೇಸ್ಗಳನ್ನ ಇವತ್ತು ದಿವಸ ನಾವು ಸಿಬಿಐ ಕೊಟ್ಟಿದ್ದೀವಿ. ಇವರು ಒಂದೇ ಒಂದು ಕೇಸ್ ಇವ್ರು ಸಿಬಿಐ ಇವ್ರು ಕೊಟ್ಟಿಲ್ಲ ಇವತ್ತು ದಿವಸ. ಈಗ ಸಿಬಿಐ ಬಗ್ಗೆ ಮಾತಾಡ್ತಾರೆ. ಈಗೇನಾಗಿದೆ ತಮ್ಗೆ ಗೊತ್ತಿದೆ, ಈ ಇಲೆಕ್ಟ್ರಲ್ ಬಾಂಡ್ಸ್ ನಲ್ಲಿ ಚಂದ್ರಚೂಡ್ ಅವರು ಮೊನ್ನೆ ಏನು ಈ ಇಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಎನ್ಕ್ವೈರಿಗೆ ಇದು ಮಾಡಿದ್ರು. ಅವಾಗ ಎಲ್ಲ ಇವರು ಇಡಿ, ಸಿಬಿಐ, ಇನ್ಕಮ್ ಟ್ಯಾಕ್ಸ್ ಎಲ್ಲ ಇವರು ಹೂರಣ ಹೊರಗೆ ಬಿದ್ದಿದೆ. ಒಂದ್ ಕಡೆ ಇಡಿ ರೇಡ್ ಆಗ್ತದೆ, ಈ ಕಡೆ ಹಣ ಜಮಾ ಆಗ್ತದೆ, ಇಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ.
ಒಂದ್ ಕಡೆ ಸಿಬಿಐ ಕೇಸ್ ಆಗುತ್ತೆ, ಇನ್ನೊಂದ್ ಕಡೆ ಹಣ ಎಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ. ಒಂದ್ ಕಡೆ ಇನ್ಕಮ್ ಟ್ಯಾಕ್ಸ್ ರೇಟ್ ಆಗ್ತದೆ, ಈ ಕಡೆ ಎಲೆಕ್ಟ್ರಲ್ ಬಾಂಡ್ಸ್ ಖರೀದಿ ಆಗ್ತದೆ. ಇದಕ್ಕೆ ಉತ್ತರ ಕೊಡು ಅಂತ ಹೇಳ್ರಿ ಅವ್ರ ವಿರೋಧ ಪಕ್ಷದವ್ರಿಗೆ. ಯಾಕೆ ಸಿಬಿಐ ರೇಡ್ ಆದ್ಮೇಲೆ, ಇಡಿ ರೇಡ್ ಆದ್ಮೇಲೆ, ಇನ್ಕಮ್ ಟ್ಯಾಕ್ಸ್ ರೇಡ್ ಆದ್ಮೇಲೆ ಎಲೆಕ್ಟ್ರಲ್ ಬಾಂಡ್ಸ್ ಯಾಕೆ ಖರೀದಿ ಮಾಡಿದ್ರು? ಇದು ದೇಶದ ಒಂದು ದೊಡ್ಡ ಹಗರಣ ಎಲೆಕ್ಟ್ರಲ್ ಬಾಂಡ್ಸ್. ಮತ್ತು ಅದೆಲ್ಲರಿಗೂ ಕೂಡ ಸಾಕ್ಷಿ ಇದೆ, ಯಾವುದು ಕೂಡ ಮುಚ್ಚಿ ಮರೆ ಇಲ್ಲ, ಪ್ರೂಫ್ ಇದೆ. ಸಿಬಿಐ ರೇಡು ಎಲೆಕ್ಟ್ರಲ್ ಬಾಂಡ್ಸ್, ಇನ್ಕಮ್ ಟ್ಯಾಕ್ಸ್ ರೇಡು ಎಲೆಕ್ಟ್ರಲ್ ಬಾಂಡ್ಸ್, ಇಡಿ ರೇಡು ಇನ್ಕಮ್ ಬಾಂಡ್ಸ್. ಇದಕ್ಕೆ ಉತ್ತರ ಕೊಡು ಅಂತ ಹೇಳ್ರಿ ನಿಮಗೆ ಬಿಜೆಪಿ ಅವರಿಗೆ. ಕೇವಲ ರಾಜ್ಯ ಅಲ್ಲ, ರಾಷ್ಟ್ರದವ್ರಿಗೂ ಕೂಡ ಇದಕ್ಕೆ ಉತ್ತರ ಕೊಡು ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇವತ್ತು ಮೂಡ ಇದರಲ್ಲಿ ಯಾವ ರೀತಿ ಅವರ ಧರ್ಮಪತ್ನಿಯವರಿಗೆ ಇವತ್ತೊಂದು ದಿವಸ ಈ ಭೂಮಿ ಬಂದಿದೆ ಮತ್ತು ಯಾವ ಕಾಲದಲ್ಲಿ ಇದಕ್ಕೆಲ್ಲಾನು ಕೂಡ ಈ ಪರ್ಯಾಯ ಸೈಟ್ ಪೇಮೆಂಟ್ ಕೊಡಬೇಕು, ಅದು ಬಿಜೆಪಿ ಕಾಲದಲ್ಲೇ ಆಗಿರುವಂತಹದ್ದು ಮತ್ತು ಇದನ್ನ ಕೊಟ್ಟಿರೋದು ಕೂಡ ಬಿಜೆಪಿ ಕಾಲದಲ್ಲಿ. ಹಾಗೆ ಪ್ರಶ್ನೆ ಮಾಡಿದ್ರೆ ಕೊಡುವಾಗ ಇವ್ರಿಗೆ ಅರ್ಥ ಆಗ್ಬೇಕಾಗಿತ್ತಲ್ಲ ತಪ್ಪುಗಳಾಗಿದ್ರೆ. ಹೀಗಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳೋದು ಕೇವಲ ಇದೊಂದು ರಾಜಕೀಯ ಸ್ಟಂಟ್. ಇದು ಇವರು ಹಿಂದೆ ಸಿಬಿಐ ಅಂದ್ಮೇಲೆ ಇವ್ರು ಯಾವಾಗ ಕೊಟ್ಟಿದ್ರು? ಇವ್ರ ಸರ್ಕಾರಗಳಿದ್ದಾಗ ಸಿಬಿಐ ಅಂದ್ಮೇಲೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಇದ್ರು. ನಮ್ಮ ಸರ್ಕಾರ ಇದ್ದಾಗ ನಾವು 7-8 ಕೇಸ್ಗಳನ್ನ ನಾವು ಸಿಬಿಐ ಕೊಟ್ಟಿದ್ದೀವಿ. ಇವರು ಒಂದೇ ಒಂದು ಕೇಸ್ ಇವ್ರು ಸಿಬಿಐ ಇವ್ರು ಕೊಟ್ಟಿಲ್ಲ ಇವತ್ತೊಂದು ದಿವಸ. ಈಗ ಸಿಬಿಐ ಬಗ್ಗೆ ಮಾತಾಡ್ತಾರೆ. ಈಗೇನಾಗಿದೆ ತಮ್ಗೆ ಗೊತ್ತಿದೆ, ಈ ಎಲೆಕ್ಟ್ರಲ್ ಬಾಂಡ್ಸ್ ನಲ್ಲಿ ಚಂದ್ರಚೂಡ್ ಅವರು ಮೊನ್ನೆ ಏನು ಈ ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಎನ್ಕ್ವೈರಿಗೆ ಇದು ಮಾಡಿದ್ರು. ಅವಾಗ ಎಲ್ಲ ಇವರು ಇಡಿ, ಸಿಬಿಐ, ಇನ್ಕಮ್ ಟ್ಯಾಕ್ಸ್ ಎಲ್ಲ ಇವರು ಹೂರಣ ಹೊರಗೆ ಬಿದ್ದಿದೆ. ಒಂದ್ ಕಡೆ ಇಡಿ ರೇಡ್ ಆಗ್ತದೆ, ಈ ಕಡೆ ಹಣ ಜಮಾ ಆಗ್ತದೆ, ಎಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ. ಒಂದ್ ಕಡೆ ಸಿಬಿಐ ಕೇಸ್ ಆಗುತ್ತೆ, ಇನ್ನೊಂದ್ ಕಡೆ ಹಣ ಎಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ. ಒಂದ್ ಕಡೆ ಇನ್ಕಮ್ ಟ್ಯಾಕ್ಸ್ ರೇಟ್ ಆಗ್ತದೆ, ಈ ಕಡೆ ಎಲೆಕ್ಟ್ರಲ್ ಬಾಂಡ್ಸ್ ಖರೀದಿ ಆಗ್ತದೆ. ಇದಕ್ಕೆ ಉತ್ತರ ಕೊಡು ಅಂತ ಹೇಳ್ರಿ ಅವ್ರ ವಿರೋಧ ಪಕ್ಷದವ್ರಿಗೆ. ಯಾಕೆ ಸಿಬಿಐ ರೇಡ್ ಆದ್ಮೇಲೆ, ಇಡಿ ರೇಡ್ ಆದ್ಮೇಲೆ, ಇನ್ಕಮ್ ಟ್ಯಾಕ್ಸ್ ರೇಡ್ ಆದ್ಮೇಲೆ ಎಲೆಕ್ಟ್ರಲ್ ಬಾಂಡ್ಸ್ ಯಾಕೆ ಖರೀದಿ ಮಾಡಿದ್ರು? ಇದು ದೇಶದ ಒಂದು ದೊಡ್ಡ ಹಗರಣ ಎಲೆಕ್ಟ್ರಲ್ ಬಾಂಡ್ಸ್. ಮತ್ತು ಅದೆಲ್ಲರಿಗೂ ಕೂಡ ಸಾಕ್ಷಿ ಇದೆ, ಯಾವುದು ಕೂಡ ಮುಚ್ಚಿ ಮರೆ ಇಲ್ಲ, ಪ್ರೂಫ್ ಇದೆ. ಸಿಬಿಐ ರೇಡು ಎಲೆಕ್ಟ್ರಲ್ ಬಾಂಡ್ಸ್, ಇನ್ಕಮ್ ಟ್ಯಾಕ್ಸ್ ರೇಡು ಎಲೆಕ್ಟ್ರಲ್ ಬಾಂಡ್ಸ್, ಇಡಿ ರೇಡು ಇನ್ಕಮ್ ಬಾಂಡ್ಸ್. ಇದಕ್ಕೆ ಉತ್ತರ ಕೊಡು ಅಂತ ಹೇಳ್ರಿ ನಿಮಗೆ ಬಿಜೆಪಿ ಅವರಿಗೆ. ಕೇವಲ ರಾಜ್ಯ ಅಲ್ಲ, ರಾಷ್ಟ್ರದವ್ರಿಗೂ ಕೂಡ ಇದಕ್ಕೆ ಉತ್ತರ ಕೊಡು ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇವತ್ತು ಮೂಡ ಇದರಲ್ಲಿ ಯಾವ ರೀತಿ ಅವರ ಧರ್ಮಪತ್ನಿಯವರಿಗೆ ಇವತ್ತೊಂದು ದಿವಸ ಈ ಭೂಮಿ ಬಂದಿದೆ ಮತ್ತು ಯಾವ ಕಾಲದಲ್ಲಿ ಇದಕ್ಕೆಲ್ಲಾನು ಕೂಡ ಈ ಪರ್ಯಾಯ ಸೈಟ್ ಪೇಮೆಂಟ್ ಕೊಡಬೇಕು, ಅದು ಬಿಜೆಪಿ ಕಾಲದಲ್ಲೇ ಆಗಿರುವಂತಹದ್ದು ಮತ್ತು ಇದನ್ನ ಕೊಟ್ಟಿರೋದು ಕೂಡ ಬಿಜೆಪಿ ಕಾಲದಲ್ಲಿ. ಹಾಗೆ ಪ್ರಶ್ನೆ ಮಾಡಿದ್ರೆ ಕೊಡುವಾಗ ಇವ್ರಿಗೆ ಅರ್ಥ ಆಗ್ಬೇಕಾಗಿತ್ತಲ್ಲ ತಪ್ಪುಗಳಾಗಿದ್ರೆ. ಹೀಗಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳೋದು ಕೇವಲ ಇದೊಂದು ರಾಜಕೀಯ ಸ್ಟಂಟ್. ಇದು ಇವರು ಹಿಂದೆ ಸಿಬಿಐ ಅಂದ್ಮೇಲೆ ಇವ್ರು ಯಾವಾಗ ಕೊಟ್ಟಿದ್ರು? ಇವ್ರ ಸರ್ಕಾರಗಳಿದ್ದಾಗ ಸಿಬಿಐ ಅಂದ್ಮೇಲೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಇದ್ರು. ನಮ್ಮ ಸರ್ಕಾರ ಇದ್ದಾಗ ನಾವು 7-8 ಕೇಸ್ಗಳನ್ನ ನಾವು ಸಿಬಿಐ ಕೊಟ್ಟಿದ್ದೀವಿ. ಇವರು ಒಂದೇ ಒಂದು ಕೇಸ್ ಇವ್ರು ಸಿಬಿಐ ಇವ್ರು ಕೊಟ್ಟಿಲ್ಲ ಇವತ್ತೊಂದು ದಿವಸ. ಈಗ ಸಿಬಿಐ ಬಗ್ಗೆ ಮಾತಾಡ್ತಾರೆ. ಈಗೇನಾಗಿದೆ ತಮ್ಗೆ ಗೊತ್ತಿದೆ, ಈ ಎಲೆಕ್ಟ್ರಲ್ ಬಾಂಡ್ಸ್ ನಲ್ಲಿ ಚಂದ್ರಚೂಡ್ ಅವರು ಮೊನ್ನೆ ಏನು ಈ ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಎನ್ಕ್ವೈರಿಗೆ ಇದು ಮಾಡಿದ್ರು. ಅವಾಗ ಎಲ್ಲ ಇವರು ಇಡಿ, ಸಿಬಿಐ, ಇನ್ಕಮ್ ಟ್ಯಾಕ್ಸ್ ಎಲ್ಲ ಇವರು ಹೂರಣ ಹೊರಗೆ ಬಿದ್ದಿದೆ. ಒಂದ್ ಕಡೆ ಇಡಿ ರೇಡ್ ಆಗ್ತದೆ, ಈ ಕಡೆ ಹಣ ಜಮಾ ಆಗ್ತದೆ, ಎಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ. ಒಂದ್ ಕಡೆ ಸಿಬಿಐ ಕೇಸ್ ಆಗುತ್ತೆ, ಇನ್ನೊಂದ್ ಕಡೆ ಹಣ ಎಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ. ಒಂದ್ ಕಡೆ ಇನ್ಕಮ್ ಟ್ಯಾಕ್ಸ್ ರೇಟ್ ಆಗ್ತದೆ, ಈ ಕಡೆ ಎಲೆಕ್ಟ್ರಲ್ ಬಾಂಡ್ಸ್ ಖರೀದಿ ಆಗ್ತದೆ.